ಈಗ ಇನ್ನೊಂದು ಸ್ಟೋರಿ ಹೇಳ್ತಾ ಇದ್ವಿ. ಈಗ ನಡೆದಿರೋದು ಇವತ್ತು, ಆದರೆ ಹಿಂದೆ ಒಂದು ಆಗಿತ್ತು ವಿಜಯಪುರದಲ್ಲಿ. ಆ ಸ್ಟೋರಿ ಈಗ ಇತ್ಯರ್ಥ ಆಗಿದೆ. ಎಲ್ಲಿ ಹೋಗಿತ್ತು ಆ ಚಿನ್ನ ಅಂತಂದರೆ ಅದನ್ನು ಗಟ್ಟಿ ಬಂಗಾರ ಮಾಡಿ ಇಟ್ಬಿಟ್ಟಿದ್ರು. ಎಷ್ಟು ಬರೋಬ್ಬರಿ 39 kg ಚಿನ್ನ ರೀ. ಆಭರಣಗಳೆಲ್ಲ ಕಿತ್ಕೊಂಡೋಗಿದ್ರು. ಇದು ವಿಜಯಪುರ ಜಿಲ್ಲೆಯಲ್ಲಿ ಸಿನಿಮೀಯ ರೀತಿಯಲ್ಲಿ ನಡೆದಿತ್ತಲ್ಲ ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣ. ವಿಜಯಪುರ ಜಿಲ್ಲಾ ಪೊಲೀಸರಿಗೆ ಯಶಸ್ವಿಯಾಗಿ ಅದನ್ನು ಭೇದಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ ದರೋಡೆ ಆಗೋಗಿತ್ತು. ಒಟ್ಟು 15 ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರೆಲ್ಲರೂ ಕೂಡ ಹುಬ್ಬಳ್ಳಿ ಮೂಲದವರಂತೆ. ಬಂಧಿತರಿಂದ 39 kg ಗಟ್ಟಿ ಚಿನ್ನ, 1.16 ಕೋಟಿ ನಗದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಕೃತ್ಯಕ್ಕೆ ಬಳಸಿದಂಥ ಒಂದು ಲಾರಿ, 5 ಕಾರು ಸೇರಿದಂತೆ 39.26 ಕೋಟಿ ಅಧಿಕ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಅಂತ ಈಗ ಪೊಲೀಸರು ತಿಳಿಸಿದ್ದಾರೆ. ಎಲ್ಲ ಕೇಶವಪುರದಲ್ಲಿ, ಹುಬ್ಬಳ್ಳಿಯಲ್ಲಿ ಎಲ್ಲ ಕೇಶವಪುರದಲ್ಲೇ ಇರುವಂಥವ್ರು. ಇವರು ಮುಂಚಿತವಾಗಿ ಪರಿಚಯ ಇದ್ದವ್ರು ಎಲ್ಲರಿಗೂ. ಸೊ ಅನ್ನೋನ್ ಪರ್ಸನ್ಸ್ ಅನ್ನೋದು ಯಾರೂ ಇಲ್ಲ ಅವರಿಗೆ. ಮುಂಚಿತವಾಗಿ ಪರಿಚಯ ಇದ್ದವರು. ಆ ಪರಿಚಯ ಇದ್ದವರಲ್ಲೇ ಎ ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್. ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಸೂಕ್ತ ಆಗ್ತಾರೆ ಅವರಿಗೆ ಅದನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಚಂದ್ರಶೇಖರ್ಗಿರುತ್ತೆ. ಎಸ್, ಮೆಲ್ಟಿಂಗದ್ದು ಒಂದು ಉಳಿತು. ಯಾವ ರೀತಿ ಇವ್ರು ಮೆಲ್ಟ್ ಮಾಡಿದರು ಅಂತಂತ ಹೇಳಿ. ಈಗ ದಾವಣಗೆರೆ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಆರ್ನಮೆಂಟ್ಸ್ಗಳನ್ನು ಹೋಗಿ ಹಾಗೆ ಇಟ್ಟಿರೋದ್ರಿಂದ ನಾಳೆ ಆರ್ನಮೆಂಟ್ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ, ಎಲ್ಲಾದರೂ ಮಾಹಿತಿ ಸೋರಿಕೆ ಆಗುತ್ತೆ